ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ಈಗ ಒಂದು ಹೊಸ ಬದಲಾವಣೆಯನ್ನು ಮಾಡಿದ್ದಾರೆ ಒಂದು ಎಕ್ಸಾಮ್ಗಳಲ್ಲಿ. ಏನಪ್ಪ ಅಂದರೆ ನೇಮಕಾತಿಗಾಗಿ ಕಾಮನ್ ಪರೀಕ್ಷೆ ಅಂತೇಳಿ. ಏನಿದು ಕಾಮನ್ ಪರೀಕ್ಷೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮತ್ತು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದರ ಬಗ್ಗೆಯೂ ಸಹ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಹೇಳ್ತಾ, ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನನಗೆ ನೀಡ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ಈಗ ವಿಡಿಯೋವನ್ನು ಆರಂಭ ಮಾಡೋದಾದರೆ, ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರುವಂಥದ್ದು ಏನೋ ಪೇಪರ್ ಕಟಿಂಗ್. ಈ ಪೇಪರ್ ಕಟಿಂಗಲ್ಲಿ ನಾವು ನೋಡುವಂಥದ್ದು ನೇಮಕಾತಿಗಾಗಿ ಇನ್ನೂ ಕಾಮನ್ ಎಕ್ಸಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೇಮಕಾತಿಗಾಗಿ ಏನೋ ಕಾಮನ್ ಎಕ್ಸಾಮ್ ಅಂದರೆ ಒಳ ಮೀಸಲು ಅಧಿಸೂಚನೆ ನಿನ್ನೆ ತಾನೇ ಏನಾಗಿದೆ ಅಂತಂತಂದರೆ ಪ್ರಕಟಗೊಂಡಿದೆ, ಅಧಿಕೃತ ಅಧಿಸೂಚನೆ. ಅದರ ಅನುಸಾರವಾಗಿ ನಿಮಗೆ ಏನು ಮಾಡ್ತಾರೆ ಅಂತಂತಂದರೆ, ಈಗ ನೋಟಿಫಿಕೇಷನನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಹೊಸ ಒಂದು ಬದಲಾವಣೆಯನ್ನು ಮಾಡಲಿದ್ದಾರೆ. ಏನಪ್ಪ ಅಂತಂದರೆ, ಹೆಚ್ಚಿನ ಅಭ್ಯರ್ಥಿಗಳು ಈಗ ಪದೇ ಪದೇ ವಿವಿಧ ಇಲಾಖೆಯಲ್ಲಿರುವಂತಹ ಒಂದೇ ರೀತಿಯ ಅಂತಂದರೆ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ. ಈಗ ಗ್ರೂಪ್ ಬಿ ಎಲ್ಲ ಹುದ್ದೆಗಳು ಸೇರಿ ಒಂದು ಕಡೆ, ಗ್ರೂಪ್ ಎ ಎಲ್ಲ ಸೇರಿ ಒಂದೇ ಸರಿ, ಗ್ರೂಪ್ ಸಿ ಎಲ್ಲ ಸೇರಿ ಒಂದೇ ಸರಿ ಅಂತಂದರೆ, ಇನ್ನು ಮುಂದೆ ಏನು ಮಾಡ್ತಾರೆ ಅಂತಂದರೆ, ಗ್ರೂಪ್ ಸಿ ಹುದ್ದೆಗಳು ಯಾವ್ಯಾವ ಬರ್ತಾವೆ, ಓಕೆ, ಆ ಗ್ರೂಪ್ ಸಿ ಎಲ್ಲ ಹುದ್ದೆಗಳನ್ನ ಒಂದೇ ಬಾರಿ ಎಕ್ಸಾಮ್ ಮಾಡಿಸುವಂಥದ್ದು ಗ್ರೂಪ್ ಸಿಗೆ ಮಾತ್ರ. ಓಕೆ, ಎಲ್ಲ ಇಲಾಖೆಯ ಗ್ರೂಪ್ ಸಿ ಪರೀಕ್ಷೆ ಒಂದೇ ಸಾರಿ ನೋಟಿಫಿಕೇಷನ್ ಬಿಡೋದು, ಒಂದೇ ಸಾರಿ ಎಕ್ಸಾಮನ್ನು ಮಾಡುವಂಥದ್ದು. ಆ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತಂತಂದರೆ, ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂತಂದರೆ, ಎಕ್ಸಾಮ್ ಅಪ್ಲಿಕೇಶನ್ ಹಾಕುವಂಥದ್ದು ಫೀ ಏನಿರುತ್ತೆ ಅದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಬೇಕು ಅಂಥೇಳಿ ಆಗ್ರಹನ ಮಾಡಿದ್ದಾರೆ. ಬಟ್ ಇದರಿಂದ ಒಂದು ರೀತಿಯಾದಂಥ ಒಂದು ಏನಪ್ಪ ಪ್ರಾಬ್ಲಮ್ ಅಂತಂತಂದರೆ, ನೀವು ಒಂದು ಸಾರಿ ಇದು ವರ್ಷಕ್ಕೆ ಎಲ್ಲ ನಿಗಮ ಸೇರಿ ಒಂದೇ ಸಾರಿ, ವರ್ಷಕ್ಕಾಗುತ್ತೋ 2 ವರ್ಷಕ್ಕಾಗುತ್ತೋ ಗೊತ್ತಿಲ್ಲ, ಒಂದೇ ಸಾರಿ ನೇಮಕಾತಿಯನ್ನು ಮಾಡಿದರೆ ನಿಮಗೆ ಅಕಸ್ಮಾತಾಗಿ ಇಲ್ಲಿ ನಿಮ್ಮದು ಅಂಕಗಳು ಚೆನ್ನಾಗಿ ಬಂದು ಸೆಲೆಕ್ಟ್ ಆದರೆ ಓಕೆ, ಅಲ್ಲಿ ಅಂಕಗಳು ಸರಿಯಾಗಿ ಬರಲಿಲ್ಲ ಅಂತಂದರೆ ಮತ್ತೆ ನೀವು ಸುಮಾರು ದಿನಗಳ ಕಾಲ ಕಾಯಬೇಕಾಗ್ತದೆ. ಅದೇ ಬೇರೆ ಬೇರೆ ನಿಗಮ ವೈಸ್ ಮಾಡ್ತಾ ಹೋದರೆ ಒಂದರಲ್ಲಿ ಕಡಿಮೆ ಬಂದರೆ ಇನ್ನೊಂದರಲ್ಲಿ ಇದು ಮಾಡಬಹುದು ಅಂತ ಕೆಲವರ ಒಂದು ಇದು ಇರಬಹುದು. ಬಟ್ ಕೆಲವರಿಗೆ ಪ್ರಾಬ್ಲಮ್ ಅಂತಂದರೆ ಏನಪ್ಪ ಅಂತಂದರೆ, ನಿಮ್ಮದು ಏನಾದರೂ ಕಡಿಮೆ ಅಂಕ ಬಂತು ಅಂತಂತಂದರೆ ಏನಾಗುತ್ತೆ ಅಂತಂತಂದರೆ ಸಫರ್ ಆಗ್ತಾರೆ ಸ್ನೇಹಿತರೆ. ಓಕೆ, ಅದು ಒಂದು ಹೇಳಬೇಕು ಬಯಸ್ತೇನೆ. ಓಕೆ, ಇನ್ನು ಯಾವ ಹುದ್ದೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ, ಇದು ನಾನ್ ಕಲ್ಯಾಣ ಕರ್ನಾಟಕ ಒಂದು ವೇಕೆನ್ಸಿಗಳ ಡೀಟೇಲ್ಸ್ ಆಗಿರುತ್ತೆ. ಸಾರಿಗೆ ಇಲಾಖೆಯಲ್ಲಿ ಗ್ರೂಪ್ ಬಿ 27 ಮತ್ತು ಗ್ರೂಪ್ ಸಿ ಬಂದುಬಿಟ್ಟು 6820, ಟೋಟಲಾಗಿ 6867. ಶಿಕ್ಷಣ ಇಲಾಖೆಯಲ್ಲಿ 5267 ಮತ್ತು ಇಂಧನ ಇಲಾಖೆಯಲ್ಲಿ 2400. ಆರ್ಥಿಕ ಇಲಾಖೆಯಲ್ಲಿ 2243, ಆರೋಗ್ಯ ಇಲಾಖೆಯಲ್ಲಿ 1725, ಕಂದಾಯ ಇಲಾಖೆಯಲ್ಲಿ 1350, ಪರಿಶಿಷ್ಟ ಮತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 892 ಮತ್ತು 784, ಮತ್ತು ಒಳಾಡಳಿತ ಇಲಾಖೆಯಲ್ಲಿ 557, ಕೃಷಿ ಇಲಾಖೆಯಲ್ಲಿ 553, ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 351, ವೈದ್ಯಕೀಯ ಶಿಕ್ಷಣ 333 ಹುದ್ದೆಗಳು, ಪರಿಶಿಷ್ಟ ಪಂಗಡ ಇಲಾಖೆಯಲ್ಲಿ 200, ನಗರಾಭಿವೃದ್ಧಿ ಇಲಾಖೆಯಲ್ಲಿ 185, ಸಹಕಾರ ಇಲಾಖೆಯಲ್ಲಿ 180, ಪರಿಸರ ಇಲಾಖೆಯಲ್ಲಿ 92 ಹುದ್ದೆಗಳು, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 60, DPAR ಇಲಾಖೆಯಲ್ಲಿ 58, ಕೈಗಾರಿಕೆ ಇಲಾಖೆಯಲ್ಲಿ 42, ವಸತಿ ಇಲಾಖೆಯಲ್ಲಿ 38, ಪಶುಸಂಗೋಪನೆ ಇಲಾಖೆಯಲ್ಲಿ 31, ಸಣ್ಣ ನೀರಾವರಿ ಇಲಾಖೆಯಲ್ಲಿ 21, ಗಣಿ ಇಲಾಖೆಯಲ್ಲಿ 18, ರೇಷ್ಮೆ ಇಲಾಖೆಯಲ್ಲಿ 15, ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ 14 ಹುದ್ದೆಗಳು, ಕೈಮಗ್ಗ ಮತ್ತು ಚೌಳಿ ಇಲಾಖೆಯಲ್ಲಿ 12, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 7 ಹುದ್ದೆಗಳು, ಕಾರ್ಮಿಕ ಇಲಾಖೆಯಲ್ಲಿ 7, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ 6, ಪ್ರವಾಸೋದ್ಯಮ ಇಲಾಖೆಯಲ್ಲಿ 5, ಯುವಜನ ಸೇವೆಗಳು 4, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 3. ಈ ರೀತಿಯಾಗಿ ಹೊಸ ಒಂದು ಏನಪ್ಪ ಅಂತಂದರೆ, ಇಷ್ಟೊಂದು ವೇಕೆನ್ಸಿಗಳು ಇದು ನಾನ್ ಕಲ್ಯಾಣ ಕರ್ನಾಟಕಕ್ಕೆ. ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಹುದ್ದೆಗಳಿವೆ, ಅವು ಸಪ್ರೇಟಾಗಿ ಮತ್ತೆ ನೋಟಿಫಿಕೇಷನ್ನು ಅದು ಇದೆ. ಅದರ ಡೀಟೇಲ್ಸ್ ಸಿಕ್ಕಾಗ ನಾನು ಅದ್ರ ಬಗ್ಗೆಯೂ ಸಹ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ತೀನಿ. ಓಕೆ, ಈ ಪೇಪರ್ ಕಟ್ಟಿಂಗಲ್ಲಿ ಏನಿದೆಯಪ್ಪ ಅಂತ ನೋಡೋದಾದರೆ, ಆಡಳಿತಾತ್ಮಕ ಪ್ರಕ್ರಿಯೆ ಚುರುಕುಗೊಳಿಸಲು ಸರ್ಕಾರ 2 ಪ್ರಮುಖ ನಿರ್ದೇಶನ ನೀಡಿದೆ. ಮೊದಲನೆಯದು
ಮೊದಲನೇದಾಗಿ 2025 ಸೆಪ್ಟೆಂಬರ್ 3 ಆದೇಶದ ಒಳ ಮೀಸಲಾತಿ ಅಳವಡಿಸಿಕೊಂಡು ಚಾಲ್ತಿಯಲ್ಲಿರುವ ಪ್ರಕ್ರಿಯೆಯನ್ನು ಹೊರತುಪಡಿಸಿ 2026 ಫೆಬ್ರವರಿ 27 ಆದೇಶದಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಲಾದಂತಹ ಎಲ್ಲ ನೇಮಕಾತಿ ಅಧಿಸೂಚನೆ ಕೂಡಲೇ ಹಿಂಪಡೆಯಬೇಕು. ಇವುಗಳ ಬದಲಿಗೆ ಒಳ ಮೀಸಲಾತಿ ನಿಯಮ ಒಳಗೊಂಡಂತೆ ಪರಿಷ್ಕೃತ ಅಧಿಸೂಚನೆ ತಕ್ಷಣ ಹೊರಡಿಸಬೇಕು ಎಂದು ಆದೇಶಿಸಿದೆ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹೆಚ್ಚಿಸಲಾದ 24% ಮೀಸಲಾತಿ ಪರಿಷ್ಕರಿಸಿದಲ್ಲಿ ಆಗ ಹೆಚ್ಚುವರಿಯಾಗುವ 6 ಹುದ್ದೆಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳೆಂದು ಪರಿಗಣಿಸಿ ಭರ್ತಿ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ. ಎಲ್ಲ ರೀತಿಯಾಗಿ ಹೇಳಿರುವಂಥದ್ದು. ಟೋಟಲಾಗಿ ನಿಮ್ಮೊಂದು ನೋಟಿಫಿಕೇಷನು ಅತಿ ಶೀಘ್ರದಲ್ಲಿ ಅಂತಂದರೆ ಇನ್ನೊಂದೇನಪ್ಪ ಅಂತಂದರೆ ಪೊಲೀಸ್ ಇಲಾಖೆ ಬಗ್ಗೆ ಇನ್ನೊಂದು 8 ದಿನದಲ್ಲಿ ನೇಮಕಾತಿ ಮಾಡ್ತೀವಿ ಅಂದಿದ್ದಾರೆ. ಅದು ಸಹ ಏನಾಗುತ್ತಾ ಎಂಬುದನ್ನು ಕಾದು ನೋಡೋಣ. ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದೆ. ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್.